So I have found a participant who is willing to do an interview with me, and the topic is in order to understand her journey in trying to find kitchen appliances in her house. I'm trying to understand what decisions she takes, what pain points she encounters, and how exactly what influences her decision to buy a kitchen appliance. So she's gonna be speaking in Telugu, and I'm gonna be translating everything once she finishes speaking. So, ಮೇಡಮ್ ನಿಮ್ಮ ಹೆಸರೇನು? ನಮ್ಮ ಹೆಸರು ಪ್ರೇಮ. ನಿಮ್ಮ ವಯಸ್ಸು? ನಮ್ಮ 44. 44? ಮತ್ತೆ ನೀವೇನ್ ಮಾಡ್ತೀರಾ? ನಾನು ಮನೆ ಅಡುಗೆ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ತೀನಿ. ಮನೆ ನೀವೆಲ್ಲಿರೋದು? ನಾವು ಬ್ಯಾಟರಿನಲ್ಲಿ. ಬ್ಯಾಟ್ರಿ ಪಲ್ಲಿನ? ಸೊ ನಿಮ್ಮ ಮನೆಯಲ್ಲಿ ಯಾರು ತುಂಬಾ ಡಿಸಿಷನ್ಸ್ ತಗೊಳ್ಳೋದು, ಲೈಕ್ ಕಿಚನ್ ಬಗ್ಗೆ ಆಗ್ಲಿ ಏನೋ ತಗೋಬೇಕು ಅಂತ ಆಗ್ಲಿ ಯಾರು ಡಿಸಿಷನ್ ತಗೊಳ್ಳೋದು? ನಮ್ಮ ಅಮ್ಮನೇ. ಅಮ್ಮನ? ಓಕೆ. ಸೊ ನೀವು ರೀಸೆಂಟ್ ಆಗಿ ಏನಾದ್ರು ಕಿಚನ್ ಅಪ್ಲಯನ್ಸಸ್ ಖರೀದಿ ಮಾಡಿದೀರಾ? ಕಿಚನ್ ಏನಾದ್ರು ಎಲೆಕ್ಟ್ರಾನಿಕ್ ಐಟಮ್ ಖರೀದಿ ಮಾಡಿದ್ರಾ? ಏನು ಇಲ್ಲ. ಮಾಡಿಲ್ವಾ? ಸೊ ನೀವೇನಾದ್ರೂ ಖರೀದಿ ಮಾಡ್ಬೇಕು ಅಂತ ಇದೀರಾ? ಏನಾದ್ರು ಕಿಚನ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಇವಾಗ ಅಂತ ಏನೋ ತಗೋಬೇಕಂದ್ರೆ ಏನ್ ತಗೊಂತೀರಾ? ಅದೇ ನಾನು ಹಾಕಿಕ್ಕಾಗ ಏನು ಎಲ್ಲ ತುಂಬೋಗಿರ್ತದೆ. ನಮ್ಮ ಅಮ್ಮ ಎಲ್ಲಾನು ಸ್ಟೋರ್ ಎಲ್ಲ ತುಂಬಿಕ್ಬಿಟ್ಟಿರ್ತಾರೆ. ಬೇರೆ ಅಂಗಡಿನಲ್ಲಿ ಏನೋ ತೆಗ್ದಿಕ್ಕದು ಅದನ್ನ ಕ್ಲೀನ್ ಮಾಡಿಕ್ಕನ ಅಂದ್ರೆ ಅದನ್ನ ತೊಳ್ಬಿಟ್ಟು ಅಟ್ಟನ ಅಂದ್ರೆ ಅದ್ರ ಮೇಲೆ ಏನಿರಲ್ಲ. ಅದಕ್ಕೊಂದು ಒಂದ್ 4-5 ಡಬ್ಬ ತಕ್ಕೊಬೇಕು ಅನ್ಕೊಂಡಿದ್ದೀನಿ. ಎಲೆಕ್ಟ್ರಾನಿಕ್ ಆಗಿ ಏನಾದ್ರು ಎಲೆಕ್ಟ್ರಿಕ್ ಹಾಕೋ ತರ ಅದು ಇಲ್ಲ ಹೋದ್ರೆ ಗ್ರೈಂಡ್ರು ಅಕ್ಕಿ ರುಬ್ಬಕ, ಇಲ್ಲ ಹೋದ್ರೆ ನೀರ್ ಫಿಲ್ಟ್ರಾ ಇಲ್ಲ ಚಿಮ್ನಿನ? కాదు అది ఏమి నీట్ ఫిల్టర్ కావాలా. నెక్స్ట్ ఇది ಓವನ್. ಓವನ್? ಸೊ ಇದ್ರಲ್ಲಿ ಯಾವ್ದು ಬೇಕು ಅಂತ ಇದೀರಾ? ಫಸ್ಟ್ ಇವಾಗ ಕಾಸಿದ್ರೆ ಏನ್ ತಗೋಬೇಕು ಅಂತ ಇದೀರಾ? ಫಸ್ಟ್ ನೀರ್ ಫಿಲ್ಟರ್ ಬೇಕಂತ. ನೀರ್ ಫಿಲ್ಟರ್? ಯಾಕೆ ನೀರ್ ಫಿಲ್ಟರ್ ಬೇಕು ಅಂತ? ಚಂದಾಗ ಬಂದ್ರೆ ಅದೇ ಬೇಕು, ಚಂದಾಗಿಲ್ಲ ಅಂದ್ರೆ ತಕೊಂಡ್ಬೇಕು ಅಷ್ಟೇ. ಇವಾಗ ಕರೆಂಟ್ ಆಗಿ ಹೆಂಗ್ ಹೆಂಗ್ ಯೂಸ್ ಮಾಡ್ತಿದ್ದೀರಾ ನೀರ್? ಹೆಂಗೆ ಇವಾಗ ತಕೊಂಡ್ಬರೋದು ನೀರು? ಹೌದಾ? ಈಗ ಫಿಲ್ಟರ್ ಇಲ್ವಾ ನಿಮ್ ಮನೆಯಲ್ಲಿ? ಇಲ್ಲ. ಏನಾಯ್ತು, ಫಿಲ್ಟರ್ ಇತ್ತಾ ನಿಮ್ ಮನೇಲಿ ಮುಂಚೆ ಇತ್ತು. ನಾವು ಅದು ಅಲ್ಲೇ ಫಿಲ್ಟರ್, ಅದಕ್ಕೆ ಅದು ರಿಪೇರಿ ಆಗೈತು. ಹೊಸ ಫಿಲ್ಟರ್ ಆಗಿದೆ ಏನೋ ಗೊತ್ತಿಲ್ಲ, ಅಲ್ಲೇ ಫಿಲ್ಟರ್ ರಿಪೇರಿ ಆಗೈತು. ಹೌದಾ? ಇವಾಗ ನೀವು ಫಿಲ್ಟರ್ ತಗೊಳ್ಳೋಣ ಅಂತ ಇದ್ದೀರಾ? ಇವಾಗ ಸರಿ, ಇವಾಗ ನೀವು ಯಾವ ಫಿಲ್ಟರ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದೀರಾ? ಯಾವ್ದು ಗೊತ್ತಿಲ್ಲ. ಇವಾಗ ತಗೋಬೇಕಂದ್ರೆ ಹೆಂಗೆ ಹೋಗಿ ತಗೊಂತೀರಾ ನೀವು? ಹೆಂಗೆ ಫಿಲ್ಟರ್ ತಗೋಬೇಕಂತ ಇವಾಗ ಏನ್ ಮಾಡ್ತೀರಾ ತಗೋಬೇಕು ಅಂತಂದ್ರೆ? ಅದು ಕಾಸಿದ್ರೆ ಹೋಗಿ ಅಂಗಡಿ ಫಿಲ್ಟರ್ ಅಂಗಡಿನಲ್ಲಿ ಹೋಗಿ ಅದನ್ನ ಪರ್ಚೇಸ್ ಮಾಡೋದು, ಗೊತ್ತಿರೋರ್ನ ಯಾರನ್ನ ಕರ್ಕೊಂಡೋಗಿ ಕ್ವಾಲಿಟಿ ಇರೋದು ಅದನ್ನ ಎತ್ಕೊಳ್ಳೋದು. ಆಮೇಲೆ ಒಂದು ಆಟೋನಲ್ಲೋ ಇಲ್ಲ ಹೋದ್ರೆ ಗಾಡಿನಲ್ಲೋ ಇಟ್ಕೊಂಡ್ ಬಂದ್ಬಿಡೋದು ಅಷ್ಟೇ. ಯಾಕೆ ನಿಮ್ಗೆ ಗೊತ್ತಿರೋ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ನಮ್ಗೆ ಅಷ್ಟು ನಮ್ಗೇನ್ ಗೊತ್ತಿಲ್ಲ, ಅಲ್ಲಿ ಯಾಮರ್ಸ್ ಬಿಟ್ರೆ ಹೋಗ್ಬಿಡ್ತದೆ ಅಂತ ಒಂದು ಬಾರಿ. ಕಾಸು ಯಾಮರ್ಸ್ ಬಿಟ್ರೆ? ಕಾಸೆ ಆಗ್ಲಿ, ವಸ್ತು ಅಥವಾ ಕೊಡೋ ಸಾಮಾನ್ಯ ಆಗ್ಲಿ ಚಂದಾಗಿರೋದು ಕೊಡ್ದಿರ ಇದ್ರೆ ನಮ್ಗೆ ಆಗದೆ. ಹೌದಾ? ಎಷ್ಟು ರೇಂಜ್ ಕಾಸಿದ್ರೆ ತಗೊಳ್ಳೋಣ ಅಂತ ಇದೀರಾ ಫಿಲ್ಟರ್? ಅದು ಎಷ್ಟು ರೇಂಜ್ ಚಂದಾಗಿತ್ತದು ಅಷ್ಟು. ಹೌದಾ? ಯಾವ ರೇಂಜ್ ಅಲ್ಲಿ ತಗೋಬೇಕಂತ ಇದ್ರೆ ಅದು ತಗೋಬೇಕಂತ ಕ್ವಾಲಿಟಿ ಇರೋದು. ಫಿಲ್ಟರ್ ತಗೊಂಡ್ಮೇಲೆ ನಿಮ್ಗೆ ಅದರಿಂದ ಏನೇನು ಆಗ್ಬಹುದು ಅನ್ಸುತ್ತೆ? ಲೈಕ್ ಅಯ್ಯೋ ಈ ತರ ಆಗ್ಬಾರ್ದು ಅಂತ ಏನಾದ್ರು ಕಷ್ಟಗಳ ತರ ಏನಾದ್ರು ಆಲೋಚನೆ ಮಾಡ್ತೀರಾ? ಏನೇನಾದ್ರು ಫಿಲ್ಟರ್ ನಲ್ಲಿ ನಾ ಫಿಲ್ಟರ್ ತಕೊಂತೀನಿ. ನೀರು ಕುಡಿಯೋ ನೀರೇ ಆಗ್ಲಿ, ಅಡಿಗೆ ಮಾಡೋ ನೀರೇ ಆಗ್ಲಿ, ದಿನನಿತ್ಯ ಕುಡಿಯೋ ನೀರು ಇರ್ತದೆ. ನಾವು ಆಚೆ ಹೋಗಿ ತಕ್ಕೊನೋ ಅಷ್ಟಿಲ್ಲ, ಕಾಸು ಕೊಟ್ಟು ತಕ್ಕೊನೋ ಅಷ್ಟಿಲ್ಲ. ಹೆಂಗಿದ್ರು ಕರೆಂಟ್ ಬಿಲ್ಲು ತಿಂಗಳು ಬರ್ತದೆ. ಅದ್ರಲ್ಲಿ ನೀರು ನಾವು ಕುಡಿಯೋ ನೀರು ತಕೊಬೇಕು, ಇಷ್ಟಾಗ್ತಾ ಇದೆ ಅಷ್ಟಾಗ್ತಾ ಇದೆ, ಅಡಿಗೆ ಮಾಡ್ಬೇಕು, ನೀರ್ ಬೇಕು, ಅಯ್ಯೋ ಆಗೋಯ್ತು ತಕೊಂಬರಿಲ್ಲ ಅನ್ನೋ ಪ್ರಾಬ್ಲಮ್ ಒಂದಿರಲ್ಲ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀರು ಚಂದ, ಅದು ನಾವು ತಕೊಂಬರೋ ನೀರಷ್ಟು ಬರಲ್ಲ ಅಂತಾರೆ. ತಕೊಂಬರೋ ನೀರು ಚಂದಾಗಿ ಫಿಲ್ಟರ್ ಮಾಡ್ತಾರೆ, ಅದು ಕುಡಿಯೋವಾಗ ಟೇಸ್ಟ್ ಆಗಿರ್ತದೆ. ಇವಾಗ ನಾವು ಬಂದು ಹಾಕೋ ನೀರು ಬಂದ್ಬಿಟ್ಟು ಒಂದು ಟೈಮ್ ಅದು ಫಿಲ್ಟರ್ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಒಂದು ಮಿಷಿನ್ ಚಂದ ಕೊಡ್ತದ, ಮಿಷಿನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಇಲ್ಲ ಹೋದ್ರೆ ನೀರೇನ ನಾವು ಹಾಕಿರೋ ಜಾಗದಲ್ಲಿ ನೀರೇನು ಚಂದಾಗಿಲ್ಲ ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ದಿನ ಮತ್ತೆ ಒಂದ್ 2-3 ತಿಂಗಳು ಚಂದಾಗಿ ನೀರು ಬರ್ತದೆ.
ಅವಾಗೇನು ಚಂದಾಗಿದೆ ಅಂತ ಕುಡಿತೀರಿ. ಆಗ ಆಮೇಲೆ ನಾವು 4ನೇ ತಿಂಗಳು ಹಂಗ ಆದ್ಮೇಲೆ ನೀರು ಮಾಮೂಲಾಗಿ ನೀರು ಬರ್ತದೆ, ಆದ್ರೆ ನೀರು ಚಂದಾಗೆ ಇರಲ್ಲ. ಮಾಮೂಲಾಗಿ ಪೈಪ್ನಲ್ಲಿ ಬಂದಂಗೆ ಬರ್ತದೆ ಅಂತ ಯಾರಂದೋದು? ಎಕ್ಸ್ಪೀರಿಯನ್ಸ್ ಇದೆ ಅನ್ಕೊಂತೀನಿ. ಬೇರೆಯವ್ರಿಗೂ ಯಾರಿಗೋ ಕುಡ್ದು ನೋಡಿದಾಗ ನೀರು ಅಷ್ಟು ಟೇಸ್ಟ್ ಇಲ್ಲ ನಿಮ್ ಮನೆಗ, ಫಿಲ್ಟರ್ ನೀರ್ ಹಂಗಿಲ್ಲ ಅಂತ ಹೇಳಿದ್ರು. ಸರಿ ಮೇಡಮ್, ನೀವು ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇಂಟರ್ವ್ಯೂನ ಇಲ್ಲಿ ಮುಗಿಸ್ತಿದ್ದೀನಿ. Okay, so she did inform many pain points regarding her purchase and how she thinks that how others are influencing her, and even during purchase how other people's influence is strongly there, since she kind of does this kind of inquiry before purchasing. So I'm gonna be detailing everything into a script where I'm gonna be narrating everything, and you can refer from that. So whatever she said, I'm going to translate that to English and write a note. ಸರಿ ಮೇಡಮ್, ಥ್ಯಾಂಕ್ ಯು ಇಂಟರ್ವ್ಯೂ ಮಾಡಿದ್ದಕ್ಕೆ. ನಿಮ್ಮ ಇನ್ಪುಟ್ಸ್ ಅಂತ ಏನಿದೆ ಅದು ತುಂಬಾ ಯೂಸ್ಫುಲ್ ಆಯ್ತು ನಮಗೆ ಇಂಟರ್ವ್ಯೂ ಮಾಡೋದಕ್ಕೆ. ಸರಿ, ಧನ್ಯವಾದಗಳು. ಓಕೆ, ಧನ್ಯವಾದಗಳು.